ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ವಿ ಆರ್ ಲೈವ್ ನಾವು ಎಲ್ಲರೂ ಕೂಡ ಜಾಯ್ನ್ ಆಗ್ತಾ ಬನ್ನಿ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು 6ನೇ ತರಗತಿಯ ಪಾರ್ಟ್ 1 ಅದರಲ್ಲಿ ಪರಿಷ್ಕೃತ 2024 ಪಠ್ಯಪುಸ್ತಕದ ಆಧಾರಿತ ಪಾಠದ ಹಿಂದಿರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಜೊತೆಗೆ ಆ ಒಂದು ಅಭ್ಯಾಸದ ಮೇಲೆ ಅಥವಾ ಆ ಒಂದು ಅಧ್ಯಾಯದ ಮೇಲೆ ಇರ್ತಕ್ಕಂತಹ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಎಲ್ಲರೂ ಕೂಡ ಕ್ಲಾಸನ್ನು ನೋಡ್ತಾ, ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಒಳಗೆ ಖಂಡಿತ ಮರಿದೇನೆ ಹಾಕ್ರಿ ಅಂತ ಹೇಳ್ತಾ, ಫಸ್ಟ್ ಚಾಪ್ಟರ್ನ ನಾನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ವಿತ್ ಎಕ್ಸ್ಪ್ಲನೇಷನ್ ಆಗಿ ನಾವು ಪಾರ್ಟ್ 1 ಪಾರ್ಟ್ 2ನ ನೋಡ್ಕೊಂಡು ಬಿಟ್ಟಿದ್ದೀವಿ. ಇವಾಗ ಮೊದಲನೇ ಅಧ್ಯಾಯದ ಮೇಲಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಮೊದಲ ಅಧ್ಯಾಯ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವುದು ಅಂತಂದರೆ ಇವಾಗ ನೀವು ಇಲ್ಲಿ ಗಮನಿಸ್ಕೊಳ್ತಾ ಇದ್ದೀರಿ. ಯಾವುದು? ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥದ್ದು. ಫಸ್ಟ್ ಇಲ್ಲಿ ಖಾಲಿ ಬಿಟ್ಟಂತಹ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಐತಿ, ಹೌದಲ್ರಿ? ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು. ಇಲ್ಲಿ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ನಾವು ಏನಂತ ಕರಿತೀವಿ? ಡ್ಯಾಶ್ ಅಂತ ಐತಿ. ಏನಂತ ಕರಿತೀವಿ ರೀ? ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸೂಕ್ಷ್ಮ ಶಿಲಾಯುಗವನ್ನು ನಾವು ಡ್ಯಾಶ್ ಎಂದು ಕರೆಯುತ್ತೇವೆ. ಸೂಕ್ಷ್ಮ ಶಿಲಾಯುಗವನ್ನು ನಾವು ಮಧ್ಯಶಿಲಾಯುಗ ಅಂತ ಕರಿತೇವೆ. ಥರ್ಡ್ ಒನ್ನು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಅಂತಕ್ಕಂಥದ್ದು. ಎಲ್ಲಿ? ಪಾಕಿಸ್ತಾನದ ಮೆಹರ್ಗರ್. ಭಾರತದ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ನಮಗೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಅಂತಕ್ಕಂಥದ್ದು. ಅದೇ ರೀತಿ ಇತಿಹಾಸದ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಇತಿಹಾಸದ ಪಿತಾಮಹ ಎಂದು ಹೆರೋಡಟಸ್ ಅವರನ್ನು ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ನೇಹಿತರೆ, ಈ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಐತಿ. ಇದ್ರೊಳಗೆ ನೋಡ್ರಿ, ನಿಮ್ಗೆ 2 ಮಾರ್ಕ್ಸಿಗೆ ಕೂಡ ಈ ರೀತಿ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮ್ ಒಳಗೆ. ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ಇದ್ರೊಳಗೆ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಏನೈತಿ? ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು ಅಂತ ಕೇಳ್ಯಾರ. ಒಂದು ವೇಳೆ ಅಕಸ್ಮಾತ್ ಆ 3 ಕಾಲಗಳನ್ನು ನೀವು ವಿವರಿಸಿ ಅಂತ ಕೊಟ್ಟರೆ ನೀವು ವಿವರಣೆ ಬರಿಬೇಕಾಗತ್ತೆ. ವಿವರಿಸಿ ಅಂತ ಕೊಟ್ಟರೆ ವಿವರಣೆಯನ್ನು ಕೂಡ ನೀವು ಇದಕ್ಕೊಂದು 2 ಲೈನ್, ಇದಕ್ಕೊಂದು 2 ಲೈನ್, ಇದಕ್ಕೊಂದು 2 ಲೈನ್, ಅಂದರೆ ಆ ಕ್ವಶನ್ನ ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ಯಾರ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು ಬರಿಬೇಕಾಗುತ್ತೆ. ಹಾಗಾದರೆ ಇತಿಹಾಸದ 3 ಪ್ರಧಾನ ಕಾಲಗಳು ಯಾವ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಅದೇ ರೀತಿ ಇತಿಹಾಸ ಕಾಲ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ ಯಾವುದು ಅಂತಂದ್ರೆ ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂತ. ಹಳೆ ಶಿಲಾಯುಗದ ಮಾನವರ ಉಪಕರಣಗಳು ಯಾವ್ಯಾವ ಬರ್ತಂದ್ರೆ ಹೆರೆಚೆಕ್ಕೆ, ಚಾಕು, ಕಲ್ಲುಳಿ, ಮೊನೆ ಅಂತಕ್ಕಂಥವು. ಇವುಗಳನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ ಒಳಗೆ ನಿಮ್ಗೆ ಬರೆಯೋಕೆ ಈಸಿ ಆಗುತ್ತೆ. ಹಾಗಾದರೆ ಹೆರೆಚೆಕ್ಕೆ, ಚಾಕು, ಕಲ್ಲುಳಿ, ಮೊನೆ ಅಂತಕ್ಕಂಥವು ಇವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು ನೀವು. ಯಾವಾಗ ಇದು ಹಳೆ ಶಿಲಾಯುಗದ ಮಾನವರ ಉಪಕರಣಗಳಾಗಿರುತ್ತೆ. ಜೊತೆಗೆ 3ನೇ ಪ್ರಶ್ನೆ, ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು? ಅಂದರೆ ಮಾನವರು ಯಾವ ಯುಗದಲ್ಲಿ, ಇವಾಗ ತಾನೇ ನೀವು ನೋಡಿದ್ರಿ ನವಶಿಲಾಯುಗ, ಹಳೆ ಶಿಲಾಯುಗ ಈ ರೀತಿ ಎಲ್ಲ. ಅಂಥದ್ರಲ್ಲಿ ಯಾವ ಯುಗದಲ್ಲಿ ಮಾನವರು ಕೃಷಿಯನ್ನು ಆರಂಭ ಮಾಡಿದರು ಅನ್ನೋದು ನೆನಪಿರಬೇಕು. ನವಶಿಲಾಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇ ಪ್ರಶ್ನೆ, ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಮಾನವರು ಬಳಸಿರ್ತಕ್ಕಂತಹ ಮೊದಲ ಲೋಹ ಯಾವ್ದು ಬರುತ್ತೆ ಅಂದ್ರೆ ತಾಮ್ರ ಬರುತ್ತೆ. ತಾಮ್ರ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಇತಿಹಾಸದಲ್ಲಿ ಪ್ರಮುಖವಾಗಿ ನಮಗೆ 2 ಆಧಾರಗಳು ಬರುತ್ತೆ. ಅದರಲ್ಲಿ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಬರುತ್ತೆ. ಹಾಗಾದರೆ ಪುರಾತತ್ವ ಆಧಾರಗಳು ಅಂದರೆ ಯಾವ್ಯಾವ ಬರುತ್ತೆ? ಉದಾಹರಣೆ ನೋಡೋದಾದರೆ ಸ್ಮಾರಕಗಳು,
ನಾಣ್ಯಗಳು, ಶಾಸನಗಳು, ಇನ್ನಿತರೆ ಅವಶೇಷಗಳು ಸಂಶೋಧನಾ ಒಂದು ಹಂತದೊಳಗೆ ಏನೆಲ್ಲ ಸಿಗ್ತಾವಲ್ರಿ, ಸ್ಮಾರಕಗಳಾಗಿರ್ಬೋದು, ನಾಣ್ಯಗಳು, ಶಾಸನಗಳು ಏನು ಸಿಗ್ತಾವಲ್ಲ, ಇತರೆ ಅವಶೇಷಗಳು ಅವು ಏನಂತ ಅನಿಸ್ಕೊಳ್ತಾವಂದ್ರೆ ಪುರಾತತ್ವ ಆಧಾರಗಳು ಅಂತ ಅನಿಸ್ಕೊಳ್ತೈತಿ. ಓಕೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಪ್ರಶ್ನೆ, ಗುಂಪಿನಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಅಂತ. ಸೊ ಹಾಗಾದರೆ ಇದು ನಿಮ್ಗೆ 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದಂತಹ ಅಂಶಗಳನ್ನು ಬರೀರಿ ಅಂತ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ. ಸೊ ಅವಾಗ ನೀವು ಏನು ಬರಿಬೇಕು ಅಂತಂದ್ರೆ, ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರು ಆಗಿದ್ದರಿಂದ ಅವರಿಗೂ ಮತ್ತು ಅವರ ಪಶುಗಳಿಗೂ ಆಹಾರದ ಅಭಾವ ಸೃಷ್ಟಿಯಾಗ್ತಾ ಇತ್ತು. ಆದ್ದರಿಂದ ಜನರು ಏನು ಮಾಡ್ತಾಯಿದ್ರು, ಆಹಾರಕ್ಕಾಗಿ ಅಲೆಯೋದನ್ನು ಬಿಟ್ಟು, ಆಹಾರಕ್ಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಲೆಯೋದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗ್ತಾರೆ. ಅಂದರೆ ಆಹಾರಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ರು, ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಅವರು ವಲಸೆ ಹೋಗ್ತಾಯಿದ್ರು. ಸೊ ಅದನ್ನು ಬಿಟ್ಟು ಏನು ಮಾಡಿದರು, ಒಂದೇ ಕಡೆ ಯಾವ ಸಂದರ್ಭದಲ್ಲಿ, ನವಶಿಲಾಯುಗದ ಸಂದರ್ಭದಲ್ಲಿ ಆಹಾರ ಉತ್ಪಾದನೆ ಅಂತಂದರೆ ಸ್ವತಃ ತಾವೇ ಅದನ್ನು ತಯಾರಿಸ್ಕೊಳ್ಳುವಂತಹ ಕ್ರಿಯೆ ಅಂತ ಹೇಳ್ತೀವಿ. ಆಹಾರ ಉತ್ಪಾದನೆಗೆ ತಾವೇ ಅವರು ಮುಂದಾಗ್ತಾರೆ. ಅಂದರೆ ನದಿ ತೀರಗಳಲ್ಲಿ ಫಲವತ್ತಾದಂತಹ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭ ಮಾಡ್ತಾರೆ. ಕೃಷಿಯು ನವಶಿಲಾಯುಗದ ಆಯುಧಗಳು, ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಕೂಡ ಪೂರೈಸಿತು. ಆದ್ದರಿಂದ ಅವರು ಅಲೆಮಾರಿ ಬದುಕನ್ನು ಏನು ಮಾಡ್ತಾರೆ, ತೊರೆತಾರೆ. ಅಲೆಮಾರಿ ಬದುಕನ್ನು ತೊರೆದು ಸೂಕ್ತವಾದಂತಹ ಪ್ರದೇಶದಲ್ಲಿ ನೆಲೆಸಲು ಆರಂಭ ಮಾಡ್ತಾರೆ. ಹೀಗೆ ಸಂಸ್ಕೃತಿ ಯಾವುದು, ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಗುತ್ತೆ. ಭಾರತದ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಸಹ ನಮಗೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನಾಗತ್ತೆ, ನವಶಿಲಾಯುಗದಲ್ಲಿರ್ತಕ್ಕಂತಹ ಜನರು ಕೃಷಿಯ ಒಂದು ಉಗಮಕ್ಕೆ ಕಾರಣರಾಗ್ತಾರೆ. ಸೊ ನೋಡಿದ್ರಲ್ವ ಯಾವೆಲ್ಲ ಅಂಶಗಳು ನಿಮಗೆ ಇದರಲ್ಲಿ ತಿಳಿದು ಬಂತು. ಆರಾಮಾಗಿ ನೀವು ಅದನ್ನು ತಿಳ್ಕೊಂಡ್ರಿ ಅಂತಂದ್ರೆ ಜನರಲ್ ಆಗಿನೇ ನೀವು ಅದನ್ನು ಬರಿತಾ ಹೋಗ್ಬೋದು. ಸೊ ಅಂದಾಗ ನಿಮ್ಗೆ ಈಸಿಯಾಗಿ ಅದು ಏನಾಗುತ್ತೆ, ನೆನಪಿಗೆ ಬರುತ್ತೆ. ಒಂದು ಕಥೆ ರೂಪದೊಳಗೆ, ಸ್ಟೋರಿ ರೂಪದೊಳಗೆ ನಾವು ಅದನ್ನು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಬರ್ತಕ್ಕಂತಹ ಕ್ವಶನ್ನು 2ನೇ ಕ್ವಶನ್ ನೋಡ್ರಿ, ಕಬ್ಬಿಣದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದಂತಹ ಬದಲಾವಣೆಗಳೇನು? ನೋಡ್ರಿ, ಹಾಗಾದ್ರೆ ಕಬ್ಬಿಣದ ಒಂದು ಪರಿಚಯ ಆತಲ್ಲ, ಸೊ ಕಬ್ಬಿನ ಪರಿಚಯ ಆದ ನಂತರ ಅದು ಕಬ್ಬಿನ ಯುಗ ಅಂತ ಅನ್ಸ್ಕೊಳುತ್ತೆ. ಸೊ ಹಾಗಾದ್ರೆ ಆ ಕಬ್ಬಿನ ಯುಗದೊಳಗೆ ಏನೆಲ್ಲ ಬದಲಾವಣೆ ಬಂತು ನೋಡ್ರಿ. ಕಬ್ಬಿನ ಅತ್ಯಂತ ಗಡುಸಾದಂತಹ ಲೋಹ ಆಗಿರತ್ತ. ಹೌದು, ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲನೇ ಬಳಕೆಯಲ್ಲಿತ್ತು. ನೋಡ್ರಿ, ಎಲ್ಲಿ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಕೂಡ ಮೊದಲೇ ಬಳಕೆಯಲ್ಲಿದ್ದದ್ದು ಯಾವುದು? ಕಬ್ಬಿನ. ಹಾಗಾದರೆ ಈ ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಈ ಒಂದು ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕೂಡ ಕರಿತೀವಿ. ಇಲ್ಲಿ ನೋಡ್ರಿ, ನಿಮಗೆ ಇನ್ನೊಂದು 2 ಮಾರ್ಕ್ಸ್ನ ಕ್ವಶನ್ನ ರಿಲೀಸ್ ಆಗುತ್ತಾ, ಏನಂದ್ರೆ ಯಾವ ಕಾಲವನ್ನು ನಾವು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕರಿತೀವಿ? ಯಾವುದು ಅಂತ ಅಂದ್ರೆ ಕಬ್ಬಿಣದ ಒಂದು ಯುಗ ಅಂತ ಹೇಳ್ತೀವಿ. ಕಬ್ಬಿಣದ ಯುಗ ಏನಾಗಿರುತ್ತೆ ಅಥವಾ ಕಬ್ಬಿಣದ ಕಾಲ ಏನಾಗಿರುತ್ತೆ, ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಅದು ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್, ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಹೌದು, ಹಾಗಾದರೆ ಈ ಕಬ್ಬಿಣದ ಬಳಸ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು, ನಾವೇನು ಹೇಳ್ತೀವಿ, ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಏನೆಲ್ಲ ಬೇಕು ಸಲಕರಣೆಗಳು, ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಯಾವ್ಯಾವ ಅಂತಂದರೆ ಏನಂತ ಹೇಳ್ತೀವಿ ರೀ, ನೇಗಿಲು ಮತ್ತು ಕುಂಟಿ, ಕೂರ್ಗಿ. ಸೊ ಈ ರೀತಿ ಏನಾದರೂ ಕೆಲವೊಂದಷ್ಟು ಕೃಷಿಗೆ ಸಂಬಂಧಿಸಿದಂತಹ ಒಂದು ವಸ್ತುಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ಬಳಸ್ಕೊಳ್ತಾ ಇದ್ರು. ಸೊ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ, ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಅಂದರೆ ಏನಾಗುತ್ತೆ ರೀ, ಕಬ್ಬಿಣದ ವಸ್ತುಗಳು ಏನೆಲ್ಲ ಬಳಕೆಗೆ ಬಂದ್ವಲ್ವ, ಸೊ ಅವುಗಳನ್ನು ಇಟ್ಕೊಂಡು ನಾವು ಸಾಕಷ್ಟು ಕೃಷಿಯಲ್ಲಿ ಏನು ಮಾಡ್ಬೋದು, ಬೆಳೆಗಳನ್ನು ಬೆಳ್ಕೊಳ್ಬಹುದು. ಸೊ ಹೀಗಾಗಿ ಏನು ಮಾಡ್ತಾರೆ, ಅದು ಸಾಕಷ್ಟು ಪ್ರಚಲಿತಗೊಂಡ್ಬಿಡ್ತು. ಅಂದರೆ ಗರಿಗೆದರಿದವು ಅಂತಂದ್ರೆ ಏನು ಹೇಳ್ತೀವಿ, ಕೃಷಿ ಚಟುವಟಿಕೆಗಳು ಹೆಚ್ಚು, ಕೃಷಿನ ನಂಬಿಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಕಷ್ಟು ಜನರಿಗೆ ಅದು ಪ್ರೋತ್ಸಾಹ ಸಿಗಲಿಕ್ಕೆ ಕಾರಣ ಆಗತ್ತೆ. ಸೊ ಇದರಿಂದ ಹೆಚ್ಚುವರಿ ಉತ್ಪಾದನೆ ಕೂಡ ಉಂಟಾಗತ್ತೆ.
ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವಂತಹ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಅದೇನಾಗುತ್ತೆ ರೀ ಉದಯ ಆಗುತ್ತೆ. ಕಬ್ಬಿಣದ ಒಂದು ತೀವ್ರತೆ ಹೆಚ್ಚಾದಂತೆ ಜನರು ಏನು ಮಾಡ್ತಾರೆ, ಹೆಚ್ಚುವರಿ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ 2600 ವರ್ಷಗಳ ಹಿಂದೆಯೇ ಅದು ಉದಯ ಆಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅವುಗಳೇ ಗಣರಾಜ್ಯಗಳು. ಆ ನಂತರ ಯಾವುದ್ರಿ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಅಂತಕ್ಕಂಥದ್ದು. ಕಬ್ಬಿನ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ಪ್ರಮುಖ ನೆಲೆಗಳು. ಕರ್ನಾಟಕದೊಳಗೆ ನೋಡ್ರಿ ಕಬ್ಬಿಣದ ಶಿಲಾಯುಗಕ್ಕೆ ಸೇರತಕ್ಕಂತಹ ನಮ್ಮ ಕರ್ನಾಟಕದ ಪ್ರಮುಖ ನೆಲೆಗಳು ಯಾವ್ಯಾವು ಅಂತಂದ್ರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಕೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ ಮತ್ತು ಪಾಂಡವರ ದಿಣ್ಣೆ. ಸೊ ಎಲ್ಲ ಮೊದಲಾದವುಗಳು ಏನಾಗಿರ್ತವೆ ಅಂತಂದ್ರೆ ಈ ಒಂದು ಕಬ್ಬಿಣದ ಶಿಲಾಯುಗಕ್ಕೆ ಸೇರಿದಂತಹ ನಮ್ಮ ಕರ್ನಾಟಕದ ಪ್ರಮುಖ ನೆಲೆಗಳಾಗಿರತ್ತೆ. ಇಲ್ಲಿ ನೋಡ್ರಿ ನಿಮ್ಗೆ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನೋಡ್ರಿ. ಕರ್ನಾಟಕಕ್ಕೆ ಅಥವಾ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳನ್ನು ಹೆಸರಿಸಿ ಅಂತ ನಿಮಗೆ ಕ್ವಶನ್ ಬರ್ಬೋದು. ಆವಾಗ ನೀವು ಸುಮಾರು ಈ ಎಲ್ಲ ಏನು ಹೆಸರುಗಳದಾವಲ್ರಿ ಕರ್ನಾಟಕದ ನೆಲೆಗಳು ಇವುಗಳನ್ನ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಅಂದಾಗ ನಿಮಗಲ್ಲಿ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ಇಷ್ಟೊತ್ತು ನಾವೇನು ಇವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಂಡ್ವಲ್ವ, ಇವೆಲ್ಲ ಕೂಡ ನಿಮ್ಮ ಒಂದು ಪಾಠದ ಹಿಂದಿರ್ತಕ್ಕಂತಹ ಪ್ರಶ್ನೋತ್ತರಗಳು. ಸೊ ಇವಾಗ ಏನಿದೆ ನೋಡ್ರಿ ಇಲ್ಲಿ ಗಮನಿಸ್ಕೊಳ್ತಾ ಇದ್ದೀರಿ. ಅಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಶ್ನೋತ್ತರಗಳು. ಆ ಪಾಠದ ಮೇಲೆ ಇವಾಗೇನು ಹಿಂದೆ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಬಿಟ್ಟು ಇನ್ನೂ ಯಾವೆಲ್ಲ ಪ್ರಶ್ನೆಗಳು ಅದರ ಮೇಲೆ ಬರಬಹುದು ಅನ್ನೋದಕ್ಕೆ ನಾನು ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ತೆಗೆದಿದ್ದೀನಿ, ನೋಡ್ಕೊಳ್ರಿ. ಫಸ್ಟ್ ಕ್ವಶನ್ ಬಂದು ಇತಿಹಾಸ ಅಂದ್ರೇನು ಅಂತ ನಿಮಗೆ ಕ್ವಶನ್ ಕೇಳಬಹುದು. ಓಕೆ, ಇತಿಹಾಸ ಅಂದ್ರೇನು? ಈ ಹಿಂದೆ ನಡೆದು ಹೋದಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ ಕರಿತೀವಿ. ಅಥವಾ ಗತಿಸಿ ಹೋದಂತಹ ಘಟನೆಗಳ ಒಂದು ದಾಖಲೆ ಇತಿಹಾಸ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಈ ರೀತಿ ಒಂದು ಡೆಫಿನೇಷನನ್ನು ಅಲ್ಲಿ ಕೊಡಬೇಕಾಗುತ್ತೆ. ಸೆಕೆಂಡ್ ಒಂದು ಕ್ವಶನು, ಇತಿಹಾಸದ ಪಿತಾಮಹ ಯಾರು? ನೀವು ಈಗಾಗಲೇ ನೋಡ್ಕೊಂಡಿದ್ದೀರಿ. ಜೊತೆಗೆ ಯಾವ ದೇಶದವನು ಅಂತ ಕ್ವಶನ್ ಬಂದ್ರೆ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆಗಿರ್ತಾನೆ. ಅವನ ದೇಶ ಬಂದು ಗ್ರೀಸ್ ಆಗಿರುತ್ತೆ. ಅಂದರೆ ಹೆರೋಡೋಟಸ್ ಗ್ರೀಸ್ ದೇಶದವನು, ಇವನು ಇತಿಹಾಸದ ಪಿತಾಮಹ ಅಂತ ಅನಿಸ್ಕೊಳ್ತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ರಿ ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧಗಳು ಇವೆ? ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ? ನಾವು ಆಗಲೇ ನೋಡಿದ್ವಿ ಏನು, ನಾವು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ನೋಡ್ಕೊಂಡ್ವಿ. ಇತಿಹಾಸದ ಮೂಲ ಆಧಾರಗಳು ಎಷ್ಟು ಅಂತ. ಸೊ ಅಲ್ಲಿ ಪುರಾತತ್ವ ಅಂದರೆ ಏನು? ನಾಣ್ಯಗಳು, ಸ್ಮಾರಕಗಳು, ಓಕೆ, ಇನ್ನಿತರ ಶಾಸನಗಳು, ಅವಶೇಷಗಳನ್ನು ನಾವು ಪುರಾತತ್ವ ಅಂತ ಹೇಳ್ತೀವಿ. ಹಾಗಾದರೆ ಸಾಹಿತ್ಯದೊಳಗೆ ನೋಡ್ರಿ 2 ವಿಧಗಳು ಬರ್ತವೆ. ಯಾವುದೋ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ. ಲಿಖಿತ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತು, ಬರವಣಿಗೆ ರೂಪದಲ್ಲಿ ಸಿಕ್ಕಂತಹ ಸಾಹಿತ್ಯಗಳ ಒಂದು ಸಂಗ್ರಹ. ಅದೇ ರೀತಿ ಮೌಖಿಕ ಅಂತಂದರೆ ಮಾತಿನ ಮುಖಾಂತರ ಇರ್ತಕ್ಕಂತಹ ಸಾಹಿತ್ಯ. ಅಂದರೆ ಅಲ್ಲಿ ಏನಿರುತ್ತೆ, ಲಿಖಿತ ರೂಪದಲ್ಲಿ ಇರಲ್ಲ, ಬರವಣಿಗೆ ಇರಲ್ಲ, ಅಲ್ಲಿ ಮಾತಿನ ಮೂಲಕ ಅಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾದರೆ ಸಾಹಿತ್ಯ ಆಧಾರಗಳಲ್ಲಿ ನಮಗೆ 2 ವಿಧಗಳು ಇರುತ್ತೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಿಖಿತ ಸಾಹಿತ್ಯದೊಳಗೆ ಮತ್ತೆ 2 ವಿಧಗಳದಾವು. ಹಾಗಾದರೆ ಅವು ಯಾವ್ಯಾವು ಅಂತ ಕೇಳ್ಯಾರ. ಸೊ ಲಿಖಿತ ಸಾಹಿತ್ಯದೊಳಗೆ ನಮ್ಗೆ ದೇಶೀಯ ಸಾಹಿತ್ಯ ಅಂತ ಬರುತ್ತೆ, ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂತಹ ಮತ್ತೊಂದು ಕ್ವಶನ್ ಏನು ಅಂತಂದರೆ ಉತ್ಖನನ ಅಂದರೆ ಏನು? ಇದನ್ನು ಸುಮಾರು ಬಾರಿ ಕ್ವಶನ್ ಕೇಳ್ಯಾರ್ರಿ. ಏನು ಉತ್ಖನನ ಅಂದ್ರೆ ಏನು ಅಂತ. ಉತ್ಖನನ ಅಂದ್ರೆ ಏನ್ರಿ? ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಗಳನ್ನು ಹೊರತೆಗೆಯಲು ನಡೆಸ್ತಕ್ಕಂತಹ ಒಂದು ವೈಜ್ಞಾನಿಕವಾದಂತಹ ಭೂ ಅಗೆತ ಅಂತ ಹೇಳ್ತೀವಿ. ಸೊ ಅಂದರೆ ಹಿಂದೆ ಏನೆಲ್ಲ ಗತಿಸಿ ಹೋದಂತಹ ಘಟನೆಗಳನ್ನು ನಾವು ತಿಳ್ಕೊಳ್ತೀವಲ್ವ, ಯಾವ ರೀತಿ ತಿಳ್ಕೊಳ್ತೀವಿ? ಈ ಒಂದು ಉತ್ಖನನದ ಮೂಲಕ ತಿಳ್ಕೊಳ್ತೀವಿ. ಉತ್ಖನನ ಮಾಡಿದಾಗ ಅಂದರೆ ಹಿಂದೆ ಏನೆಲ್ಲ ವಸ್ತುಗಳು ನಮಗೆ ಭೂಮಿಯೊಳಗೆ ಅಡಿಗೆ ಹೋಗ್ಯವು, ಹೌದಲ್ವಾ? ಅವುಗಳನ್ನು ನಮಗೆ ಹೊರಗೆ ತೆಗಿಬೇಕು ಅಂತಂದ್ರೆ ನಾವು ಅಲ್ಲೊಂದು ಕ್ರಿಯೆ ಮಾಡ್ತೀವಿ, ಅಲ್ಲೊಂದು ಕೆಲಸ ಮಾಡ್ತೀವಿ, ಒಂದು ಚಟುವಟಿಕೆಯನ್ನು ಮಾಡ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ಉತ್ಖನನ ಅಂತ ಕರಿತೀವಿ. ಅದನ್ನು ಭೂ ಅಗೆತಕ್ಕ ನಾವು ಉತ್ಖನನ ಅಂತ ಕರಿತೀವಿ. ಓಕೆ, ಮಾನವನ ಪ್ರಾಚೀನ ಅವಶೇಷ ಅಥವಾ
ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸ್ತಕ್ಕಂತಹ ಒಂದು ವೈಜ್ಞಾನಿಕ ಬಹು ಅಗೆತವೇ ಉತ್ಖನನ ಆಗಿರತ್ತೆ. ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆಯಾಯಿತು? ಈ ಒಂದು ಅಂಕಿ ಸಂಖ್ಯೆಗಳ ಬಗ್ಗೆ ಕೂಡ ನಿಮಗೆ ಜಾಸ್ತಿ ಗಮನ ಇರಬೇಕು. ಯಾಕಂತಂದ್ರೆ ನಿಮ್ಗೆ ಏನು ಮಾಡ್ತಾರೆ, ಆಪ್ಷನನ್ನು ಕೊಡ್ತಕ್ಕಂಥ ಸಂದರ್ಭದೊಳಗೆ ಈ ರೀತಿ ಉಲ್ಟಾ ಪಲ್ಟಾ ಮಾಡಿಕೊಡ್ತಾರೆ. 1336 ಅಂತಿರುತ್ತೆ, 1633, 1636. ಸೊ ಈ ರೀತಿ ಎಲ್ಲ ಕೊಡ್ತಾರೆ. ಒಂದು ಸ್ವಲ್ಪ ಈ ಅಂಕಿ ಸಂಖ್ಯೆಗಳ ಮೇಲೆ ನಿಮ್ಮದು ಹೆಚ್ಚು ಗಮನ ಇರಬೇಕು. ಹಾಗಾದರೆ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಗೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 7ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಅಥವಾ ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಅಂತ ಕರಿತೀವಿ. ಪ್ರಾಗೈತಿಹಾಸಿಕ ಕಾಲ ಅಂದ್ರೇನು? ಅಕ್ಷರಗಳ ಪರಿಚಯವೇ ಇಲ್ಲದಂತಹ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ನೋಡ್ರಿ, ಪ್ರೀ ಹಿಸ್ಟಾರಿಕಲ್ ಪೀರಿಯಡ್ ಅಂತಂದ್ರೆ ಅಲ್ಲಿ ಅಕ್ಷರಗಳ ಪರಿಚಯ ಇರೋದಿಲ್ಲ. ಮೌಖಿಕವಾಗಿ ಸಂಜ್ಞೆಗಳು ಸನ್ನೆಗಳ ಮುಖಾಂತರ ಇರುತ್ತೆ. ಬಟ್ ಅಲ್ಲಿ ಲಿಖಿತವಾಗಿ ಅಂದರೆ ಇದೇ ರೀತಿ ಬರಿಬೇಕು, ಅಂದರೆ ಹೀಗೆ ಬರಿಬೇಕು ಅಂತ ಯಾವುದೇ ರೀತಿ ಅವ್ರಿಗೆ ಗೊತ್ತಿರೋದಿಲ್ಲ. ಅಕ್ಷರಗಳ ಪರಿಚಯವೇ ಅಲ್ಲಿ ಇರೋದಿಲ್ಲ. ಅಂತಹ ಕಾಲಘಟ್ಟವನ್ನು ನಾವು ಏನಂತ ಹೇಳ್ತೀವಿ? ಕ್ಲಿಯರ್ ಆಗಿ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಹೌದಲ್ವಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಪೂರ್ವಭಾವಿ ಇತಿಹಾಸ ಕಾಲ ಅಂದರೇನು? ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೇನು? ಯಾವುದೇ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು, ಅಂದರೆ ಇಲ್ಲಿ ಅಕ್ಷರಗಳ ಬಗ್ಗೆ ತಿಳುವಳಿಕೆ ಇರುತ್ತೆ, ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅನ್ನುವರು. ಅಂದ್ರೇನ್ರಿ, ಅಲ್ಲಿ ಅವ್ರಿಗೆ ಅಕ್ಷರಗಳ ತಿಳುವಳಿಕೆ ಇರುತ್ತೆ, ಆದರೆ ಅವರು ಬರೆದಿರ್ತಕ್ಕಂತಹ ಒಂದು ಲಿಪಿಯನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ತಗೊಳ್ರಿ, ಹರಪ್ಪ ನಾಗರಿಕತೆಯಲ್ಲಿ ಸಾಕಷ್ಟು ನಮ್ಗೆ ಈ ಒಂದು ಇವು ಸಿಕ್ಕವು. ಹಂಗಾದ್ರೆ ಶಾಸನಗಳಾಗಿರ್ಬೋದು, ಈ ರೀತಿ ಸಿಕ್ಕಾಗ ನಮ್ಗೆ ಅದನ್ನು ಅವ್ರದ್ದೇ ಆದಂತಹ ಒಂದು ಲಿಪಿಯೊಳಗೆ ಅದನ್ನು ಬರ್ತಿರ್ತಾರೆ. ಸೊ ನಮ್ಗೆ ಅದನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ಎಕ್ಸಾಂಪಲ್ ಆಗಿ ಯಾವುದಕ್ಕೆ ತೊಗೊತೀವಿ ಅಂದ್ರೆ ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ತಗೊಳ್ತೀವಿ. ಹಾಗಾದರೆ ಇತಿಹಾಸ ಕಾಲ ಅಂದ್ರೇನು? ಇತಿಹಾಸ ಕಾಲ ಅಂತಂದರೆ ನಾವು ಯಾವುದಕ್ಕೆ ಕರಿತೀವಿ? ಯಾವ ಒಂದು ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇರುವುದೋ, ಆ ಅಕ್ಷರಗಳನ್ನು ಓದಲಾಗುವುದೋ ಆ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಹಾಗಾದರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗುತ್ತಾ? ಇತಿಹಾಸ ಕಾಲ ಅಂತಂದ್ರೆ ಇಲ್ಲಿ ಅಕ್ಷರಗಳ ಪರಿಚಯ ಇರುತ್ತಾ, ಜೊತೆಗೆ ಅವನ್ನ ಓದಲಿಕ್ಕೂ ಕೂಡ ಸಾಧ್ಯ ಆಗುತ್ತಾ ಅಂಥದ್ದು ಇತಿಹಾಸ ಕಾಲ. ಇದನ್ನ ಓದೋಕೆ ಆಗುತ್ತಾ ಅಂದರೆ ಇದು ಇತಿಹಾಸ ಕಾಲ, ಓದೋಕೆ ಆಗಲ್ಲ ಅಂತಂದರೆ ಇತಿಹಾಸ ಕಾಲಕ್ಕಿಂತ ಪೂರ್ವ. ಓಕೆ, ಇಲ್ಲಿ ಮೇಲಿನ ಪ್ರಶ್ನೆಗೆ ನಾವು ನೋಡ್ಕೊಂಡ್ವಲ್ವ, ಇತಿಹಾಸ ಪೂರ್ವ ಅಥವಾ ಪೂರ್ವಭಾವಿ ಇತಿಹಾಸ. ಇಲ್ಲಿ ಏನಾಗುತ್ತೆ, ಅವ್ರಿಗೆ ಲಿಪಿ ಗೊತ್ತಿರುತ್ತೆ, ಬಟ್ ಅವ್ರು ಬರ್ತಿರೋದು ನಮ್ಗೆ ಓದೋಕೆ ಸಾಧ್ಯ ಆಗಲ್ಲ, ಅಂಥದ್ದನ್ನು ಪೂರ್ವಭಾವಿ ಅಂತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ 10ನೇ ಪ್ರಶ್ನೆ ಗಮನಿಸ್ಕೊಳ್ರಿ. ಜೀವ ವಿಕಾಸದ ಹಾದಿಯಲ್ಲಿ ಸುಮಾರು ಎಷ್ಟು ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು? ನೋಡ್ರಿ, ಜೀವ ವಿಕಾಸಗಳ ಹಾದಿಯಲ್ಲಿ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಏನಾಗುತ್ತೆ ರೀ, ಮಾನವರ ವಿಕಾಸ ಆಯಿತು ಅಂತಕ್ಕಂಥದ್ದು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದಲ್ಲಿನ 3 ಹಂತಗಳನ್ನು ಹೆಸರಿಸಿ ಅಂತ ಐತಿ. ಹಾಗಾದ್ರೆ ಪ್ರಾಗೈತಿಹಾಸಿಕ ಕಾಲದೊಳಗೆ ನಮ್ಗೆ 3 ಹಂತಗಳು ಕಾಣ್ಲಿಕ್ಕೆ ಸಿಗತ್ತೆ. ಒಂದು ಹಳೆಯ ಶಿಲಾಯುಗ ರೀ, ನೆಕ್ಸ್ಟು ಮಧ್ಯ ಶಿಲಾಯುಗ, ಆನಂತರ ನವಶಿಲಾಯುಗ. ಸೊ ಈ 3 ಹಂತಗಳು ನಮಗೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಸಿಗತ್ತೆ. ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೇನು, ಅಲ್ಲಿ ಅಕ್ಷರಗಳ ಒಂದು ಪರಿಚಯ ಇರೋದಿಲ್ಲ ಅಂತ ನಾವು ಆಗಲೇ ಓದಿದ್ದೀವಿ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಪ್ರಶ್ನೆ, ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು? ನೋಡ್ರಿ, ಹಳೆಯ ಶಿಲಾಯುಗದ ಬೇರೆ, ನವಶಿಲಾಯುಗದ ಬೇರೆ. ಕರ್ನಾಟಕದ ನೆಲೆಗಳು ಯಾವಾಗ ಕಬ್ಬಿನ ಯುಗ ಆರಂಭ ಆದ ನಂತರ ಬರ್ತಕ್ಕಂತಹ ನೆಲೆಗಳು ಬೇರೆ, ಅವುಗಳನ್ನ ನೆನ್ಪಿಟ್ಕೊಳ್ರಿ. ಹಾಗಾದರೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು ಅಂತಂದ್ರೆ ಮಧ್ಯಪ್ರದೇಶದ ಭೇಲಾನ್ ಕಣಿವೆ, ಕರ್ನಾಟಕದ ಹುಣಸ್ಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲು, ಅಮರಾವತಿ, ತಮಿಳುನಾಡು, ಅತ್ತಿರಾಮ್ ಪಕ್ಕರ್ ಅಂತ. ಸೊ ಇವು ಇಷ್ಟು ಏನಾಗಿರತ್ತೆ ಅಂದ್ರೆ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳಾಗಿರತ್ತೆ.
ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಮಧ್ಯಶಿಲಾಯುಗವೆಂದು ಕರೆಯಲು ಕಾರಣ ಏನು? ಮಧ್ಯಶಿಲಾಯುಗವನ್ನು ನಾವು ಮಧ್ಯಶಿಲಾಯುಗ ಅಂತ ಯಾಕೆ ಕರಿತೀವಿ? ಅದಕ್ಕೆ ಕಾರಣ ಏನು? ಹೌದಲ್ವಾ? ಇವಾಗ ಒಬ್ಬ ಟೀಚರ್ ಇರ್ತಾರೆ, ಅವ್ರಿಗೆ ಶಿಕ್ಷಕ ಅಂತ ನಾವು ಯಾಕೆ ಕರಿತೀವಿ? ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಏನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತಾರ. ಸೊ ಹಾಗಾಗಿ ನಾವು ಅವ್ರನ್ನ ಶಿಕ್ಷಕ ಅಂತ ಕರಿತೀವಿ. ಡಾಕ್ಟರ್ ಅಂತ ಯಾಕೆ ಕರಿತೀವಿ? ರೋಗಿಗಳಿಗೆ ಚಿಕಿತ್ಸೆಗಳನ್ನು ಕೊಡ್ತಾರ. ಸೊ ಹಾಗಾಗಿ ಅವ್ರನ್ನ ಡಾಕ್ಟರ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮಧ್ಯಶಿಲಾಯುಗ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇದು ಏನಾಗಿರುತ್ತ, ಹಳೆಯ ಶಿಲಾಯುಗ ಆಗಿರುತ್ತ ಮತ್ತು ನವಶಿಲಾಯುಗದ ನಡುವಿರ್ತಕ್ಕಂತಹ ಸ್ಥಿತ್ಯಂತರಗಳ ಕಾಲ ಆಗಿರುತ್ತ. ಓಕೆ, ಇಲ್ಲಿ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗ ಎರಡೂ ಕಾಲಗಳ ಮಧ್ಯೆ ಇರ್ತಕ್ಕಂತಹ ಶಿಲಾಯುಗ. ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಅಂತ ಕರಿತೀವಿ. ಹಾಗಾದ್ರೆ ಮಧ್ಯ ಅಂತ ಹೆಸರು ಬಂದೈತಿ ಅಂತಂದ್ರೆ ಎರಡು ಶಿಲಾಯುಗ ಇರಲೇಬೇಕು, ಅದ್ರ ಮಧ್ಯೆ ಇದು ಬಂದೈತಿ. ಹಾಗಾದ್ರೆ ಹಳೆ ಮತ್ತು ಹೊಸ ಎರಡರ ಮಧ್ಯೆ ಇರ್ತಕ್ಕಂಥದ್ದು ಮಧ್ಯಶಿಲಾಯುಗ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ, ನವಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬಂದಿವೆ? ನವಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬಂದವು ಅಂತಂದ್ರೆ ನೋಡ್ರಿ, ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ ಮತ್ತು ಟಿ ನರಸೀಪುರ, ಉತ್ನೂರು, ಬಿಹಾರದ ಜಿರಾಂಡ್ ಅಂತ ಮತ್ತು ಎಕ್ಸೆಟ್ರಾ ಮುಂತಾದವುಗಳು ಏನಾಗಿರುತ್ತೆ, ನವಶಿಲಾಯುಗದ ನೆಲೆಗಳಾಗಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು 15ನೇ ಪ್ರಶ್ನೆ. ಇವು ಎಲ್ಲ ನಿಮಗೆ ಗಮನದಲ್ಲಿರಬೇಕು. ಏನು ಅಂತಂದ್ರೆ, ಇವು ಅಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಏನೆಲ್ಲ ಕೇಳಬಹುದು ನೆಕ್ಸ್ಟ್ ಎಕ್ಸಾಮ್ ಒಳಗೆ ಅದನ್ನು ಬೇಸಾಗಿಟ್ಕೊಂಡು ರಚಿಸಿದಂತಹ ಪ್ರಶ್ನೆಗಳಾಗಿರುತ್ತೆ. ನಿಮ್ಗೆ ಹೆಚ್ಚಿಗೆ ಅಭ್ಯಾಸ ಇರಲಿ ಅನ್ನೋದಕ್ಕೋಸ್ಕರ. ಎಸ್, ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ ಗಮನಿಸ್ಕೊತೀರಿ. ಏನು, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಬಳಕೆಯಲ್ಲಿದ್ದಂತಹ ಲೋಹ ಯಾವುದು? ಎಸ್, ಇದನ್ನು ಕೂಡ ನಾವು ಆಗಲೇ ನೋಡ್ಕೊಂಡ್ವಿ. ಬಟ್ ಕ್ವಶನ್ ಫ್ರೇಮ್ ಮಾಡಿರೋದು ಬೇರೆ ರೀತಿ ಐತಿ. ಏನು, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲು ಬಳಕೆಯಲ್ಲಿದ್ದಂತಹ ಲೋಹ ಯಾವುದು ಅಂತಂದ್ರೆ ಕಬ್ಬಿಣ ಅಂತ ನೋಡ್ಕೊಂಡ್ವಿ. ಈ ಕಬ್ಬಿಣ 3500 ವರ್ಷಗಳ ಹಿಂದೆನೇ ಏನಾಗಿತ್ತು, ತಾಮ್ರಕ್ಕಿಂತ ಮುಂಚೆನೇ ಬಳಕೆಯಲ್ಲಿತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ, ಕಬ್ಬಿನ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ನೆಲೆಗಳು. ಎಸ್, ಆಗಲೇ ನೋಡ್ಕೊಂಡವಲ್ವ 5 ಅಂಕಕ್ಕಿರ್ತಕ್ಕಂತಹ ಪ್ರಶ್ನೆನ. ಸೊ ಅದರಲ್ಲಿ ಲಾಸ್ಟಿಗೆ ಹೇಳಿದ್ ನೋಡ್ರಿ, ನಿಮ್ಗೆ 2 ಮಾರ್ಕ್ಸಿಗೆ ಬರ್ಬೋದು ಅಂತ. ಏನು, ಕಬ್ಬಿನ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ನೆಲೆಗಳು ಯಾವಂದ್ರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿನ್ನೆ ಮೊದಲಾದವುಗಳು ಏನಾಗಿರ್ತವ್ರಿ, ಇವು ಕರ್ನಾಟಕದ ನೆಲೆಗಳಾಗಿರುತ್ತೆ. ಯಾವುದಕ್ಕೆ ಸೇರಿದಂತೆ? ಕಬ್ಬಿಣದ ಶಿಲಾಯುಗಕ್ಕೆ ಸೇರಿದಂತೆ. ಓಕೆನಾ? ಎಸ್ ರೀ, ಹಾಗಾದರೆ ಇದಷ್ಟು ಕ್ವಶನ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲೆಸನ್ 1 ಮೇಲೆ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳು ಜೊತೆಗೆ ಅಭ್ಯಾಸೋತ್ತರ ಪ್ರಶ್ನೆಗಳನ್ನು ಸಹ ನಾನು ನಿಮಗೆ ಹೆಚ್ಚುವರಿ ಅಭ್ಯಾಸಕ್ಕಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದರ ಹೊರತಾಗಿ ಚಾಪ್ಟರ್ 1 ಮೇಲೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ಗಳು ಬರಲ್ಲ. ಓಕೆ, ಇದು ಮಾತ್ರ ಕ್ಲಿಯರ್. ಸೊ ಇದಷ್ಟನ್ನು ನೀವು ಓದ್ಕೊಂಡು ಪರ್ಫೆಕ್ಟ್ ಆದರೆ ಅಂತಂದ್ರೆ ಲೆಸನ್ 1 ಅಧ್ಯಾಯ 1ರ ಮೇಲೆ ಇತಿಹಾಸದ ಪರಿಚಯ ಅಥವಾ ಆರಂಭಿಕ ಕಾಲ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ಗಳು ಬರಲ್ಲ. ಬಟ್ ಕ್ವಶನ್ ಏನಾಗಿರುತ್ತೆ, ನಿಮ್ಗೆ ಅಲ್ಲಿ ಟ್ವಿಸ್ಟ್ ಆಗಿ ಕೇಳಿರ್ತಾರೆ, ಅಂದರೆ ಉಲ್ಟಾ ಪಲ್ಟಾ ಅಂತ ಹೇಳ್ತೀವಲ್ವ, ಆ ರೀತಿ ಕೇಳಿರ್ತಾರೆ. ನೀವು ಕ್ಲಿಯರ್ ಆಗಿ ಓದ್ಕೊಂಡು ತಿಳ್ಕೊಂಡಿದ್ದೇ ಆಗಿದ್ರೆ ಕ್ವಶನ್ಸ್ಗಳನ್ನು ನಿಮಗೆ ಯಾವುದೇ ರೀತಿ ಅವರು ತಿರ್ಗಾ ಮುರ್ಗ ಕೇಳಿದ್ರು ಕೂಡ ನೀವು ಕರೆಕ್ಟಾದಂತಹ ಆನ್ಸರನ್ನು ಹಾಕ್ತೀರಿ ಅಂತ ಅಂದ್ಕೊತೀನಿ. ಸೊ ಈ ಒಂದು ಕ್ಲಾಸ್ ನಿಮಗೆ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟು, ಯಾಕಂದರೆ ಯೂಸ್ಫುಲ್ ಆಗೇ ಆಗುತ್ತೆ. ಇವನ್ ನಿಮ್ಗೆ ಗೊತ್ತಿರೋ ಹಾಗೆ TET ಆಗಿರಬಹುದು ರೀ, ಓಕೆ, GPSTR ಆಗಿರ್ಬೋದು, ಅದೇ ರೀತಿ ನಿಮ್ಗೆ HSTR ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ನಿಮ್ಗೆ ಭಾಳ ಹೆಲ್ಪ್ ಐತ್ರಿ ಇದು. ಓಕೆ, ನೀವು ಇನ್ನಿತರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಓದ್ತೀನಿ ಅಂತಂದ್ರೆ ಇವನ್ ನಿಮಗೆ GK ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಕ್ವಶನ್ಸ್ಗಳನ್ನು, ಎಲ್ಲ ಲೆಸನ್ಸ್ಗಳನ್ನು ನೀವು ಸಾಧ್ಯ ಆದಷ್ಟು ಓದ್ಕೊಳ್ರಿ. ಇದ್ರ ಜೊತೆಗೆ ಅರ್ಥ ಮಾಡಿಕೊಂಡು ಓದ್ಕೊಳ್ರಿ. ಓದಿರೋದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ಮತ್ತೊಂದು ಚಾಪ್ಟರ್ದ ಕ್ವಶನ್ ಆನ್ಸರ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.